ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, IPL 2026ರ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ತಂಡದ ಆ ಎಡಗೈ ಜೋಡಿ ಸೃಷ್ಟಿಸಿದಂಥ ರನ್ ಸುನಾಮಿ ಎಲ್ಲರನ್ನ ನಿಬ್ಬೆರಗಾಗುವಂತೆ ಮಾಡಿದೆ. ಮೈದಾನದಲ್ಲಿ ನಿಂತು ಅಬ್ಬರಿಸಿದ 15ರ ಹರೆಯದ ಬಾಲ ಪವಾಡ್ಯ ವೈಭವ್ ಸೂರ್ಯವಂಶಿ, ಇನ್ನೊಂದೆಡೆ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಛಾಪು ಮೂಡಿಸಿರುವ ಯಶಸ್ವಿ ಜೈಸ್ವಾಲ್. ಈ ಇಬ್ಬರು ಆಕ್ರಮಣಕಾರಿ ಎಡಗೈ ಬ್ಯಾಟರ್ಗಳು ಗ್ರೀಸ್ನಲ್ಲಿ ಒಂದಾದ್ರೆ ಎದುರಾಳಿ ಬೌಲರ್ಗಳ ಎದೆಯಲ್ಲಿ ನಡುಕ ಹುಟ್ಟಿಸುವಂತೆ ಮಾಡ್ತದೆ. ರನ್ಗಳ ಸುನಾಮಿಯನ್ನೇ ಹರಿಸುತ್ತಾರೆ ಈ ಇಬ್ಬರು ಬ್ಯಾಟರ್ಗಳು. ಕೇವಲ ಬೌಂಡರಿ ಸಿಕ್ಸರ್ಗಳ ಆರ್ಭಟದ ಆಚೆಗೆ ಈ ಜೋಡಿಯ ನಡುವೆ ಮತ್ತೊಂದು ಕುತೂಹಲಕಾರಿ ಆಯಾಮ ತೆರೆದುಕೊಳ್ತಿದೆ. ಇವರಿಬ್ಬರ ನಡುವೆ ಇರುವುದು ಕೇವಲ ರಾಯಲ್ಸ್ ತಂಡವನ್ನ ಗೆಲ್ಲಿಸುವ ಪಾರ್ಟ್ನರ್ಶಿಪ್ ಮಾತ್ರನಾ, ಅಥವಾ ಭವಿಷ್ಯದ ಟೀಮ್ ಇಂಡಿಯಾದ ಆರಂಭಿಕ ಸ್ಥಾನಕ್ಕಾಗಿ ಶುರುವಾಗಿರುವ ಒಳಗೊಳಗಿನ ಜಿದ್ದಾಜಿದ್ದಿನ ಪೈಪೋಟಿಯ? ಈ ರೋಮಾಂಚಕ ಜುಗಲ್ಬಂದಿ ಭಾರತೀಯ ಕ್ರಿಕೆಟ್ನ ಮುಂದಿನ ದಾರಿಯನ್ನ ಹೇಗೆ ಬದಲಿಸಲಿದೆ ನೋಡೋಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ರಾಜಸ್ಥಾನ ರಾಯಲ್ಸ್ ಟೀಮ್ನ ಆರಂಭಿಕ ಜೋಡಿ ಮೈದಾನದಲ್ಲಿ ಬೌಲರ್ಗಳನ್ನ ಮನಬಂದಂತೆ ದಂಡಿಸಿದೆ. ಒಂದು ಕಡೆ ವೈಭವ್ ಸೂರ್ಯವಂಶಿ ಸಿಡಿಲಬ್ಬರದ ಬ್ಯಾಟಿಂಗ್ ನಡೆಸುತ್ತಿದ್ರೆ, ಮತ್ತೊಂದು ಕಡೆ ಜೈಸ್ವಾಲ್ ಅವರಿಗೆ ಸಾಥ್ ನೀಡಿದ್ದಾರೆ. ಕೆಲ ದಿನಗಳ ಹಿಂದಿನವರೆಗೂ ಯಶಸ್ವಿ ಜೈಸ್ವಾಲ್ ರಾಜಸ್ಥಾನ ತಂಡದ ಅತಿ ದೊಡ್ಡ ಸ್ಟಾರ್ ಓಪನರ್ ಆಗಿದ್ರು. ಆದರೆ ಈಗ 15 ವರ್ಷದ ವೈಭವ್ ಸೂರ್ಯವಂಶಿಯ ಅಬ್ಬರ ನೋಡಿ ಜೈಸ್ವಾಲ್ ಸ್ಥಾನಕ್ಕೆ ಎಲ್ಲೋ ಒಂದು ಕಡೆ ಕುತ್ತು ಬರ್ತಿದೆಯೇ ಎಂಬ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಭಾರತೀಯ ಕ್ರಿಕೆಟ್ನಲ್ಲಿ ತೀವ್ರ ಪೈಪೋಟಿ ಇದ್ದು ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆಯಲು ಕೇವಲ ಕೆಲವು ಆಟಗಾರರಿಗೆ ಮಾತ್ರ ಅವಕಾಶವಿರುತ್ತದೆ. ಇವರಿಬ್ಬರು ಈಗಿನ ಆಧುನಿಕ ತಲೆಮಾರಿನ ಆಟಗಾರರಾಗಿದ್ದು, ಇವರಲ್ಲಿ ಯಾವುದೇ ರೀತಿಯ ಅಭದ್ರತೆ ಅಥವಾ ಆತ್ಮವಿಶ್ವಾಸ ಕಾಣಿಸ್ತಿಲ್ಲ. ಬಹುಶಃ ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ ಅವರಲ್ಲಿ ತನ್ನದೇ ಹಳೆಯ ದಿನಗಳನ್ನ ಕಾಣ್ತಿರ್ಬೋದು. ಕೆಲವು ವರ್ಷಗಳ ಹಿಂದೆ ಜೈಸ್ವಾಲ್ ಕೂಡ ಇದೇ ರೀತಿ ಹಸಿವು, ಕಷ್ಟದ ದಿನಗಳನ್ನ ದಾಟಿ ಬಂದು ಭಯವಿಲ್ಲದ ಕ್ರಿಕೆಟ್ ಆಡಿ ಜಗತ್ತಿನ ಗಮನ ಸೆಳೆದಿದ್ರು. ಈಗ ಅವರದ್ದೇ ಎದುರು ನಿಂತು ಅದಕ್ಕಿಂತಲೂ ಚಿಕ್ಕ ವಯಸ್ಸಿನ ಹುಡುಗ ಸ್ಫೋಟಕ ಬ್ಯಾಟಿಂಗ್ ಮಾಡ್ತಿದ್ದಾಗ ಜೈಸ್ವಾಲ್ ಅವರಲ್ಲಿ ಅಸೂಯೆಗಿಂತ ಹೆಮ್ಮೆ ಎದ್ದು ಕಾಣ್ತಿದೆ. ಮೈದಾನದಲ್ಲಿ ಇವರದ್ದು ಸೀನಿಯರ್ ಜೂನಿಯರ್ ಆಟದಂತಿಲ್ಲ. ಬದಲಿಗೆ ಇಬ್ಬರು ಎಡಗೈ ಬ್ಯಾಟರ್ಗಳು ಪರಸ್ಪರ ರನ್ ಗಳಿಕೆಯಲ್ಲಿ ಪೈಪೋಟಿ ನಡೆಸುವಂತೆ ಕಾಣ್ತಿದೆ. ಒಬ್ಬ ಸಿಕ್ಸರ್ ಹೊಡೆದ್ರೆ ಮತ್ತೊಬ್ಬ ತಾನೂ ಕಮ್ಮಿ ಇಲ್ಲ ಎನ್ನುವಂತೆ ಬೌಂಡರಿ ಬಾರಿಸ್ತಾನೆ. ಕ್ರಿಕೆಟ್ ಇತಿಹಾಸದಲ್ಲಿ ಸೆಹ್ವಾಗ್, ಗಂಭೀರ್, ಗಿಲ್ಕ್ರಿಸ್ಟ್, ಹೇಡನ್, ರೋಹಿತ್ ಶರ್ಮಾ, ಶಿಖರ್ ಧವನ್ ಅವರಂಥ ಯಶಸ್ವಿ ಜೋಡಿಗಳು ಕೂಡ ಇಂಥ ಆರೋಗ್ಯಕರ ಪೈಪೋಟಿಯಿಂದಲೇ ಬೆಳೆದವರು. ವೈಭವ್ ಅವರ ಈ ಆಟದಿಂದಾಗಿ ಜೈಸ್ವಾಲ್ ಕೂಡ ಇನ್ನು ಮುಂದೆ ಮೈ ಮರೆಯುವಂತಿಲ್ಲ. ಕೇವಲ 20 ಎಸೆತಗಳಲ್ಲಿ ಪಂದ್ಯದ ಚಿತ್ರಣ ಬದಲಿಸಬಲ್ಲ ಹುಡುಗ ಎದುರಿಗಿದ್ದಾನೆ ಎಂಬ ಅರಿವು ಜೈಸ್ವಾಲ್ ಅವರ ಬ್ಯಾಟಿಂಗ್ ಶೈಲಿಯನ್ನ ಇನ್ನಷ್ಟು ಉತ್ತಮಪಡಿಸುತ್ತಿದೆ. ಮುಂಬೈನ ಮೈದಾನಗಳಿಂದ ಟೀಮ್ ಇಂಡಿಯಾದವರಿಗೆ ಹೋರಾಡಿ ಬಂದಿರುವ ಜೈಸ್ವಾಲ್ಗೆ ಕಷ್ಟದ ಬೆಲೆ ಗೊತ್ತು. ಹಾಗಾಗಿಯೇ ಮೈದಾನದ ಮಧ್ಯದ ಸಂಭಾಷಣೆ, ಬೌಂಡರಿ ಬಾರಿಸಿದ ನಂತರದ ನಗು ಮತ್ತು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ಗಳಲ್ಲಿ ಇವರಿಬ್ಬರ ನಡುವಿನ ಆತ್ಮೀಯತೆ ಎದ್ದು ಕಾಣುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಇವರನ್ನ ಪ್ರತಿಸ್ಪರ್ಧಿಗಳಿಗಿಂತ ಹೆಚ್ಚಾಗಿ ರನ್ ಬೇಟೆಯ ಪಾಲುದಾರರು ಎಂದೇ ಬಿಂಬಿಸಲಾಗ್ತಿದೆ. ರಾಜಸ್ಥಾನ್ ರಾಯಲ್ಸ್ ತಂಡ ಕೇವಲ ಈ ಸೀಸನ್ಗೆ ಮಾತ್ರವಲ್ಲದೆ ಭವಿಷ್ಯದ ಟೀಮ್ ಇಂಡಿಯಾಕ್ಕೆ ಒಂದು ಅತ್ಯುತ್ತಮ ಎಡಗೈ ಆರಂಭಿಕ ಜೋಡಿಯನ್ನ ಹುಡುಕಿಕೊಟ್ಟಿದೆ ಎನ್ನಬಹುದು. ಒಟ್ನಲ್ಲಿ ಇತಿಹಾಸದಲ್ಲಿ ಸಚಿನ್, ಸೆಹ್ವಾಗ್,
ರೋಹಿತ್ ಧವನ್ ಜೋಡಿಗಳು ಹೇಗೆ ಭಾರತೀಯ ಕ್ರಿಕೆಟ್ ಅನ್ನು ಆಳಿದವೋ ಅದೇ ರೀತಿ ಮುಂಬರುವ ದಶಕದಲ್ಲಿ ವೈಭವ್ ಮತ್ತು ಜೈಸ್ವಾಲ್ ಜೋಡಿ ಜಾಗತಿಕ ಕ್ರಿಕೆಟ್ನಲ್ಲಿ ಭಾರತದ ಧ್ವಜವನ್ನ ಎತ್ತಿ ಹಿಡಿಯಲಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಇದಾಗಿತ್ತು ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.